ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಅವರೆಕಾಯಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಪಾತ್ರೆಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ ಹಾಕ್ತೀನಿ. ಯಾವ ಸ್ಪೈಸಸ್ ಏನು ಬೇಡ, ಬೇಕು ಅಂದರೆ ಹಾಕೋಬೋದು. ಇದು ಪಲಾವ್ ಎಲೆ ಎಣ್ಣೆ ಬಿಟ್ಟ ತಕ್ಷಣ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಹಿ ಇರೋದ್ರಿಂದ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಾಡಿಸಬೇಕು. ಆವಾಗವಾಗ ತಿರಿತಾ ಇರಬೇಕು ಲೋ ಫ್ಲೇಮಲ್ಲಿ. ಹಾಗಾದರೆ ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ಆವಾಗವಾಗ ತಿರಿತಾ ಇರಬೇಕು. ಅದೆಲ್ಲ ಒಂಥರ ರೆಡ್ಡಿಶ್ ಥರ ಆಗಬೇಕು. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ತುಂಬ ಫ್ರೈ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಒಂಥರ ಬ್ರೌನಿಷ್ ಕಲರ್ ಆಗಬೇಕು. ಅದನ್ನ ಬ್ರೌನಿಷ್ ಕಲರ್ ಆಯಿತು. ಈಗ ಅವರೆಕಾಳು ಹಾಕ್ತಾಯಿದ್ದೀನಿ. ಹಸಿ ಅವರೆಕಾಯಿ ಇದು. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಹೀಗೆ ಹಸಿ ಸ್ಮೆಲ್ ಹೋಗೋ ತನಕ ಅವರೆಕಾಯನ್ನು ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ತಿರಿತಾ ಇರಬೇಕು. ಆವಾಗಲೇ ಹಸಿ ಸ್ಮೆಲ್ಲು ಹೋಗೋ ಅಷ್ಟು ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಚಕ್ಕೆ, ಲವಂಗ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಅಷ್ಟರಲ್ಲಿ ಬೇಯ್ತಿದೆ ನೋಡಿ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ಟೊಮೊಟೊನೂ ಅಷ್ಟೇ ತುಂಬ ನೀಟಾಗಿ ಅದು ಫ್ರೈ ಆಗಬೇಕು. ಅಲ್ಲಿ ತನಕ ಅದನ್ನ ಇದೇ ಥರ ಬಾಡಿಸ್ತಾ ಇರಬೇಕು. ಈಗ ನೋಡಿ ಟೊಮೊಟೊ ಬೆಂದಾಯಿತು. ಈಗ ಅದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿದ ಮಸಾಲೆನೂ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ತನಕನೂ ಅದನ್ನ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಹಸಿ ಸ್ಮೆಲ್ ಹೋಗಿ ಅದು ಎಣ್ಣೆ ಬಿಟ್ಕೋಬೇಕು. ತಳ ಹಿಡಿಬಾರ್ದು. ಇದೇ ಥರ ಸೌಟ್ ಆಡ್ತಾ ಇರಬೇಕು ಮಧ್ಯ. ಈ ಥರ ಸೌಟ್ ಆಡ್ತಾ ಇದ್ದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಈಗ ಎಣ್ಣೆ ನೋಡಿ ಈ ಥರ ಕುದೀತಾ ಇರುವಾಗ ನಾನು ಈ ಥರ ಲೋಟದಲ್ಲಿ 2 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೇ 4 ಲೋಟ ಅಷ್ಟು ನೀರು ಹಾಕಬೇಕು. ನಾನು ಆಲ್ರೆಡಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ 10 ನಿಮಿಷ. ಈಗ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ ಹಾಕಿ ತಿರಿಬೇಕು ಖಾರಕ್ಕೆ. ಈಗ ಬಾಡಿಸಬೇಕು. ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಲ್ಲ, ಅಕ್ಕಿನೂ ಕೂಡ ಹಾಗೆ ಫ್ರೈ ಮಾಡೋಣ. ಅಕ್ಕಿನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಗ ಇನ್ನೂ ತುಂಬ ಚೆನ್ನಾಗಿರ್ತದೆ. ಎಲ್ಲ ಅಕ್ಕಿನ ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಫ್ರೈ ಮಾಡಿ ಚೆನ್ನಾಗಿ ತಿರಿಬೇಕು. ಇದೇ ಥರ ತಿರಿತಾ ಇರಬೇಕು. ಈಗ ತಿರ್ದೆ ಅದು ಸ್ವಲ್ಪ ಆದರೂ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಅಕ್ಕಿನೂ ಮತ್ತು ಖಾರ ಎಲ್ಲನೂ ತಿರಿತಾ ಇರಬೇಕು ನೋಡಿ. ಈ ಥರ ತಿರಿದ್ರೆ ಅದೇ ನೀಟಾಗಿ ಫ್ರೈ ಆಗುತ್ತೆ. ಆಲ್ರೆಡಿ ನಾನು ಪಕ್ಕದಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕಿನ ಇದರೊಳಗೆ ಹಾಕಿ ತಿರ್ದಿರೋದ್ರಿಂದ ತಣ್ಣೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಬಿಸಿನೀರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಬಿಸಿನೀರನ್ನ ತೆಗ್ದು ಅಕ್ಕಿ ಮತ್ತು ಖಾರಕ್ಕೆ ಹಾಕಿದ್ರೆ ರೆಡಿ ನೋಡಿ. ಈಗ ಹಾಕಿದ್ದೀನಿ. ಈಗ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಮತ್ತು ನೀವು ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ತಿರಿತಾ ಇರಬೇಕು. ಇದು ನಾನು ಪಾತ್ರೆಲಿ ಮಾಡ್ತಾ ಇರೋದ್ರಿಂದ ಆವಾಗವಾಗ ಈ ಥರ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದು ಬಿಡ್ತದೆ ನೋಡಿ. ಎಷ್ಟು ಫ್ಲೇವರ್ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಕಮೆಂಟಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿರ್ತದೆ ಅಂತ. ಈಗ ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನೋಡಿ ಕುದಿ ಬರುವಾಗ ಲೋ ಫ್ಲೇಮ್ ಹಾಕಬೇಕು. ಇಲ್ಲಾಂದರೆ ತಳ ಹಿಡಿತದೆ. ಆದ್ದರಿಂದ ಲೋ ಫ್ಲೇಮಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ಬೇಯ್ತಲ್ಲ ಅಷ್ಟೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದು ಕಾಯಿ ಚಟ್ನಿ. ಕಾಯಿ, ಕಡಲೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಪ್ಪು, ಶುಂಠಿ ನೋಡಿ. ಚಟ್ನಿ ರೆಡಿ ಆಯಿತು. ಈ ಕಾಯಿ ಚಟ್ನಿ ಜೊತೆ ಅವರೆಕಾಯಿ ಪಲಾವ್ ತುಂಬ ಟೇಸ್ಟಿ. ಇವೆರಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಯಾವಾಗಲೂ ಅಷ್ಟೇ ಅವರೆಕಾಯಿ ಪಲಾವ್ ಮಾಡಿದಾಗ ಕಾಯಿ ಚಟ್ನಿ ಮಸ್ಟ್ ಆ್ಯಂಡ್ ಶುಡ್ ನೋಡಿ. ಇವಾಗ ತಿರಿತಾ ಇರಬೇಕು. ಈ ಕುದೀತಾ ಇರುವಾಗ ಒಂದು 3-4 ಸಲ ಈ ಥರ ತಿರಿತಾ ಇದ್ದರೆ ಅದು ತಳ ಹಿಡಿಯಲ್ಲ. ಆಮೇಲೆ ತುಂಬ ಟೇಸ್ಟಿ, ಆಮೇಲೆ ತುಂಬ ಫ್ಲೇವರ್ ಆಗಿರ್ತದೆ ಸ್ಮೆಲ್ಲು ಅದು ಬೇಯ್ತಾ ಇರುವಾಗ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಕುದೀತಾ ಇರುವಾಗ ಆವಾಗವಾಗ 1-2-3 ಸಲ ಈ ಥರ ಕೈ ಆಡಿತಾ ಇದ್ದರೆ ಅದು ತಳ ಹಿಡಿಯಲ್ಲ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಡಬೇಕು, ಆಗ ತಳ ಹಿಡಿಯಲ್ಲ. ಈ ಥರ ತಿರಿತಾ ಇದ್ದರೆ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಪಲಾವ್, ಅವರೆಕಾಯಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರ್ತದೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಕಮೆಂಟಲ್ಲಿ ತಿಳಿಸಿ ಹೇಗಿರ್ತದೆ ಅಂತ ನೋಡಿ. ಈ ಥರ ಸ್ಲೋ ನೋಡಿ ಆವಾಗಲೇ ಬೇಯಿತು. ಈ ಥರ ಬೆಂದು ಮತ್ತೆ ನಾವು ಸೋಟ್ ಆಡ್ತಾ ಇರಬೇಕು ನೋಡಿ. ನೀರೆಲ್ಲ ನೋಡಿ. ಆಲ್ರೆಡಿ ಪಲಾವ್ ರೆಡಿ ಆಯಿತು. ಅವರೆಕಾಯಿ ಪಲಾವು ಒಮ್ಮೆ ನೋಡಿ. ಈಗ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗೆಲ್ಲ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಕಾಮನ್ನಾಗಿ ಬೇರೆ ಸಾಂಬಾರು ಅಷ್ಟು ಟೇಸ್ಟ್ ಕೊಡೋಲ್ಲ. ಅವರೆಕಾಯಿ ಕಾಳು ಸೀಸನಲ್ಲೆಲ್ಲ ಅವರೆಕಾಯಿ, ತೊಗರಿಗೆ ಇದೇ ಸೀಸನಲ್ಲಿ ತುಂಬ ಟೇಸ್ಟ್ ಕೊಡ್ತದೆ. ಹಾಗಾಗಿ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನ 5 to 10 ಮಿನಿಟ್ಸ್ ಇಡಬೇಕು ನೋಡಿ. ಈಗ ರೆಡಿ ಅವರೆಕಾಯಿ ಪಲಾವ್. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ನೀವು ಒಮ್ಮೆ ಟ್ರೈ ಮಾಡಿ. ನನಗಂತೂ ತುಂಬ ಫೇವ್ರೆಟ್. ನಮ್ಮನೇಲಿ ಎಲ್ಲರಿಗೂ ಅಷ್ಟೇ ತುಂಬ ಫೇವ್ರೆಟ್ ಈ ಅವರೆಕಾಯಿ ಪಲಾವು. ಟ್ರೈ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.